ಮುಖದಲ್ಲಿ ಪಿಗ್ಮೆಂಟೇಶನ್ ಬಂದ್ಬಿಟ್ಟಿದೆ. ಆದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅವ್ರೊಂದ್ ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ, ಈ ಕ್ರೀಮ್ ಹಾಕ್ಬೇಕು, ಆ ಕ್ರೀಮ್ ಹಾಕ್ಬೇಕು, ಯಾವ್ದ್ ಹಾಕಿದ್ರು ಹೋಗ್ತಾ ಇಲ್ಲ ಅನ್ನೋರು. ನಾವು ಔಟೇಕ್ ಮಾಡೋಕ್ಕಿಂತ ಅದ್ರ ಜೊತೆಲಿ ಅಥವಾ ಅದನ್ನ ಬಿಟ್ಟು ನಾವು ಇಂಟೇಕ್ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಔಟೇಕ್ ಹಚ್ಚದೇ ಇದ್ರೂ ಪರವಾಗಿಲ್ಲ, ಇಂಟೇಕ್ ಅಲ್ಲಿ ನಮ್ಗೆ ಆ ಒಂದು ಪಿಗ್ಮೆಂಟೇಶನ್ ಅನ್ನೋ ಒಂದು ಕಾಯಿಲೆ ವಾಸಿಯಾಗುತ್ತೆ. ಆದ್ರೆ ಇದು ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ. ಹೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಮೊದಲಿಗೆ ಇಲ್ಲಿ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಮುಲೇಟಿ ಪೌಡರ್ ಅನ್ನ ತಗೊಳ್ಬೇಕು. ಈ ಮುಲೇಟಿ ಪೌಡರ್ ಆಯುರ್ವೇದದಲ್ಲಿ ಅಷ್ಟೇ ಅಲ್ಲ, ನಮ್ಮ ಸೈಂಟಿಫಿಕ್ ಆಗಿ ಕೂಡ ಇದು ಪ್ರೂವ್ ಆಗಿದೆ. ಸೊ ಮುಲೇಟಿ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಡಾರ್ಕ್ ಸ್ಪಾಟ್ಸ್ ಆಗ್ಬೋದು, ಮತ್ತೆ ಈ ಪಿಗ್ಮೆಂಟೇಶನ್ ಆಗ್ಬೋದು, ಎಲ್ಲವನ್ನು ಇದು ಬುಡ ಸಮೇತ ತೆಗೆಯುತ್ತೆ. ಆದ್ರೆ ನಾವು ಇದರ ಒಂದು ಸೇವನೆಯನ್ನ ಅಥವಾ ಇದರ ಒಂದು ಉಪಯೋಗವನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಆಗ ಮಾತ್ರ ಇದರ ನಮ್ಮ ಒಂದು ರಿಸಲ್ಟ್ ಪೂರ್ತಿಯಾಗಿ ಸಿಗುತ್ತೆ. ಇಲ್ಲಿ 2 ಟೈಮ್ ಮಾಡ್ಕೊಳ್ಳೋದಾದ್ರೆ ನಾವು ಇಲ್ಲಿ ಅರ್ಧ ಲೀಟರ್ ನೀರ್ ಹಾಕೊಳ್ಬೇಕು, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಮುಲೇಟಿ ಪೌಡರ್ ನ ತಗೊಳ್ಬೇಕು. ನಾನಿಲ್ಲಿ 1 ಟೈಮ್ ಮಾಡ್ಕೊಳ್ತಾ ಇರೋದ್ರಿಂದ 1/4 ಲೀಟರ್ ನೀರು ಅಂದ್ರೆ 1 ಗ್ಲಾಸ್ ಅಷ್ಟು ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಮುಲೇಟಿ ಪೌಡರ್ ನ ಹಾಕೊಂಡಿದೀನಿ. ಇದನ್ನ ನಾವು ರಾತ್ರಿ ನೆನೆ ಹಾಕಿ ಇಡಬೇಕು. ಇದು ನಾವು ರಾತ್ರಿ ಏನಕ್ಕೆ ನೆನೆ ಹಾಕ್ತಿವಿ ಅಂದ್ರೆ ಇದರಲ್ಲಿ ನಮ್ಮ ಒಂದು ಗುಡ್ ಎನ್ಸೈಮ್ಸ್, ನಾವು ಹೇಗೆ ಈಗ ಮೊಳಕೆ ಕಟ್ಟಿದ ಕಾಳುಗಳಲ್ಲೆಲ್ಲ ಆ ಒಂದು ಎನ್ಸೈಮ್ಸ್, ನಾವು ಬರೀ ಕಾಳಿಗೂ ಮೊಳಕೆ ಕಟ್ಟಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ನಮ್ಗೆ ರಾತ್ರಿ ಪೂರ್ತಿ ನೆನೆಸಿರುವಂತ ಮುಲೇಟಿ ಕೂಡ ವರ್ಕ್ ಮಾಡುತ್ತೆ. ಅದೇ ರೀತಿ ಗುಡ್ ಎನ್ಸೈಮ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಬೆಳಗ್ಗೆ ಆಗಿದೆ. ಓವರ್ ನೈಟ್ ನಾವು ನೆನೆಸಿಟ್ಟಿರುವಂತ ಮುಲೇಟಿ ಪೌಡರ್ ವಿತ್ ವಾಟರ್. ಸೊ ಇದು ನಮ್ಗೆ ಗುಡ್ ಎನ್ಸೈಮ್ಸ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಈಗ ಇದು ನಾವು ಬೇಕಿದ್ರೆ ನೀರನ್ನ ಸಪರೇಟ್ ಆಗಿ ಎತ್ತಿಟ್ಕೊಂಡು ಈ ಗಟ್ಟಿಯಾಗಿರುವಂತ ಅಂಶ ಏನಿದೆ ಅದನ್ನ ಮಾತ್ರ ಬೇಕಾದ್ರೆ ಮಿಕ್ಸಿ ಜಾರಿಗೆ ಹಾಕೋಬಹುದು. ಆ ನೀರನ್ನ ಮತ್ತೆ ನಾವು ಆಮೇಲೆ ಕೂಡ ಸೇರಿಸ್ಕೋಬಹುದು. ಕೆಲವೊಂದ್ ಸಾರಿ ಮಿಕ್ಸಿ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಇಲ್ಲ ನಾವು ಪೂರ್ತಿ ನೀರ್ ಸಮೇತ ಕೂಡ ಹಾಕೋಬಹುದು. ಈಗ ಇದಕ್ಕೆ ನಾವು ಕೆಲವೊಂದು ಐಟಮ್ಸ್ ಗಳನ್ನ ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ. 10 ಕಾಳು ಮೆಣಸುಗಳನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನಾವು 2 ಟೈಮ್ ಮಾಡೋದಾದ್ರೆ ಇಲ್ಲೆಲ್ಲಾನು ಮೆಜರ್ಮೆಂಟ್ ಡಬಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಕಾಳು ಮೆಣಸಲ್ಲಿ ಪೆಪ್ರಿನ್ ಅನ್ನೋ ಅಂಶ ಇರೋದ್ರಿಂದ ಏನು ತಗೊಳ್ತೀವಿ ಆ ಅಂಶವನ್ನ ತಗೊಂಡೋಗಿ ಕ್ಯಾರಿ ಮಾಡಿ ಆ ಒಂದು ಜಾಗಕ್ಕೆ ತಲುಪಿಸುವಂತ ಕೆಲಸ ಇದು ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಕ್ಯಾಪ್ಸಿಕಮ್ ಅನ್ನ ಆಡ್ ಮಾಡ್ಬೇಕಿತ್ತು, ಆದ್ರೆ ಅದು ಖಾಲಿ ಆಗಿದ್ರಿಂದ ನಾನು ಇಲ್ಲಿ ಮಾಡಿಲ್ಲ. ಸೊ ಕ್ಯಾಪ್ಸಿಕಮ್ ಇದ್ರೆ ನೀವು ಕ್ಯಾಪ್ಸಿಕಮ್ ಅನ್ನ ನಾವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಇದು ನಮ್ಮ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಒಂದು ಸ್ಕಿನ್ ಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ. ನೆಕ್ಸ್ಟ್ 20 ರಿಂದ 25 ಇಲ್ಲಿ ಪಾಲಕ್ ನ ಎಲೆಗಳನ್ನ ತಗೊಂಡಿದ್ದೀನಿ. ಅಂದ್ರೆ ಹೆಚ್ಚು ಕಡಿಮೆ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ನಾವು ವಾಶ್ ಮಾಡಿ ನಂತರ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಪಾಲಕ್ ಸೊಪ್ಪು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಮತ್ತೆ ಐರನ್ ಕಂಟೆಂಟ್ ಕೂಡ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಶುಂಠಿಯನ್ನ ತಗೊಂಡಿದ್ದೀನಿ. 1 ಇಂಚ್ ಅಷ್ಟು ಇಲ್ಲಿ ಶುಂಠಿ ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಬಾಡಿ ಹೀಟ್ ಆಗುತ್ತೆ ಅನ್ನೋರಾದ್ರೆ ಇಲ್ಲಿ ಬೇಕಿದ್ರೆ ನೀವು ಕಾಳುಮೆಣಸು ಮತ್ತೆ ಶುಂಠಿ ಎರಡನ್ನು ಕೂಡ ಸ್ಕಿಪ್ ಮಾಡ್ಕೋಬಹುದು. ಆದ್ರೆ ಇದಿಷ್ಟನ್ನು ಹಾಕಿ ನಾವು ಡೈಲಿ ಬೆಳಗ್ಗೆ ಮತ್ತೆ ಸಂಜೆ ಟೈಮ್ ಅಲ್ಲಿ 2 ಗ್ಲಾಸ್ ಅಷ್ಟು ಇದನ್ನ ತಗೊಳ್ಳೋದ್ರಿಂದ ನಿಜವಾಗ್ಲೂ ನೀವು ನಂಬಲ್ಲ. ಇದನ್ನ ಮಾಡಿ ನೋಡಿ, ಕಂಟಿನ್ಯೂಸ್ ಆಗಿ 3 ತಿಂಗಳು ಕುಡಿದು ನೋಡಿ, ಆಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ವಿಟಮಿನ್ ಸಿ ಹೇರಳವಾಗಿರುವಂತ ನಿಂಬೆ ಹಣ್ಣು ಅರ್ಧ ನಿಂಬೆ ರಸವನ್ನ ಹಾಕೊಳ್ತಾ ಇದ್ದೀನಿ. ನಾವು 2 ಟೈಮಿಂಗ್ ಮಾಡೋದಾದ್ರೆ ಪೂರ್ತಿ 1 ನಿಂಬೆ ರಸ ಹಾಕೋಬೇಕು. ಬಹಳ ವರ್ಷಗಳಿಂದ ಬಂದಿರುವಂತ ಪಿಗ್ಮೆಂಟೇಶನ್ಗೆ ನಾವು 1 ದಿನ 2 ದಿನ ಅಥವಾ 1 ತಿಂಗಳು ಮಾಡಿ ಹೋಗಿಲ್ಲ ಅಂತ ಬೇಜಾರ್ ಮಾಡ್ಕೋಬಾರ್ದು. ಇದನ್ನ ನಾವು ಕಂಟಿನ್ಯೂಸ್ ಆಗಿ 3 ರಿಂದ 4 ತಿಂಗಳು 6 ತಿಂಗಳು, ಕೆಲವರಿಗೆ ತುಂಬಾ ನಿಧಾನವಾಗಿ ಹೋಗುತ್ತೆ. ಅದು ನೀವು ಯೂಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಫೇಡ್ ಆಗ್ತಿದೆ ಹಾಗೆ ಅನ್ನೋದಾದ್ರೆ ನೀವು ಏನು ರೆಮಿಡಿಯನ್ನ ಟ್ರೈ ಮಾಡ್ತಾ ಇದ್ದೀರಾ ಅದನ್ನೇ ಮಾಡಿ. ನಾವು ಎಷ್ಟೇ ಟಿಪ್ಸ್ ಗಳನ್ನ ಹಾಕ್ಬೋದು, ಎಷ್ಟೇ ರೆಮಿಡೀಸ್ ಗಳನ್ನ ತೋರಿಸ್ಬೋದು, ಅದು ಯಾವ್ದನ್ನು ನೀವು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದು ಫೇಡ್ ಆಗ್ತಿದೆ, ಯಾವ್ದ್ರಲ್ಲಿ ನಿಮ್ಗೆ ಕಮ್ಮಿ ಆಗ್ತಿದೆ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ನುಣ್ಣಗೆ ಮಾಡ್ಕೊಳ್ಬೇಕು. ನಾನು ನೀರ್ ಸಮೇತ ಹಾಕಿದ್ರಿಂದ ಅಷ್ಟು ಕರೆಕ್ಟ್ ಆಗಿ ನುಣ್ಣಗೆ ಆಗ್ಲಿಲ್ಲ. ಸೊ ಇದನ್ನ ನಾವು ಮತ್ತೆ ನೀರ್ ಹಾಕಿ ಉಳಿದಿರುವಂತದನ್ನ ಚಿಕ್ಕ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಬಹುದು. ಮತ್ತೆ ಇದನ್ನ ಯಾರು ತಗೊಳ್ಬಹುದು, ಯಾರು ಕುಡಿಬಹುದು ಅನ್ನೋ ಒಂದು ಪ್ರಶ್ನೆ ಇದ್ರೆ ಇದನ್ನ 16 ವರ್ಷ ಮೇಲೆ ಪಟ್ಟಿರೋರು ಯಾರು ಬೇಕಾದ್ರೂ ಈ ಜ್ಯೂಸ್ ಅನ್ನ ಕುಡಿಬಹುದು. ಇದು ಆಂಟಿ ಪಿಗ್ಮೆಂಟೇಶನ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಬಹಳ ಒಂದು ಎಫೆಕ್ಟಿವ್ ಆಗಿರುವಂತ ಡ್ರಿಂಕ್. ಖಂಡಿತ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 2 ಗ್ಲಾಸ್ ಮಾಡ್ಕೊಳ್ತಾ ಇದ್ರೆ ನಾವು, ಅಥವಾ ನಾವು ಅರ್ಧ ಕುಡಿದು ಇನ್ನು ಅರ್ಧ ಕುಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನು ವೇಸ್ಟ್ ಆಗೋದಿಲ್ಲ. ಇದನ್ನ ನಾವು ಫ್ರಿಡ್ಜ್ ನಲ್ಲಿ ಇಟ್ಟು ನಮ್ಗೆ ಸಂಜೆ ಏನಾದ್ರು ತಿನ್ಬೇಕು ಕುಡಿಬೇಕು ಅಂತ ಅನ್ನಿಸ್ದಾಗ ಈ ಒಂದು ಜ್ಯೂಸ್ ಅನ್ನ ಮತ್ತೆ ನಾವು ಕುಡಿಬಹುದು. ಆದ್ರೆ ಇದನ್ನ ಫ್ರೆಶ್ ಆಗಿ ನಾವು ದಿನಕ್ಕೆ 1 ಟೈಮ್ ಆದ್ರೂ ಮಾಡ್ಲೇಬೇಕು. 1 ಟೈಮ್ ಮಾಡ್ಕೊಂಡು 2 ಟೈಮ್ಗೆ ನಾವು ಇಟ್ಕೊಂಡು ಕುಡಿಬಹುದು. ಈಗ ಇದನ್ನ ನಾನು ಸ್ಟ್ರೈನ್ ಮಾಡ್ಕೊಂಡಿದೀನಿ. ನಮ್ಮ ಜ್ಯೂಸ್ ಇದು ರೆಡಿ ಆಗಿದೆ, ಆಂಟಿ ಪಿಗ್ಮೆಂಟೇಶನ್ ಡ್ರಿಂಕ್. ಸೊ 1 ಗ್ಲಾಸ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಆಗಿ. ಕ್ಯಾಪ್ಸಿಕಮ್ 1 ನಾನು ಇಲ್ಲಿ ಹಾಕಿಲ್ಲ, ಸೊ ನೀವು ಅದನ್ನ ಆಡ್ ಮಾಡ್ಕೊಳ್ಳಿ.
ಮುಖವನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಇದ್ ಹಾಕ್ಲಾ ಅದ್ ಹಾಕ್ಲಾ ಅನ್ನೋಕ್ಕಿಂತ ಈ ರೀತಿಯಾಗಿ ಒಂದು ಜ್ಯೂಸ್ ಮಾಡ್ಕೊಂಡು ನಾವು ಇಂಟೇಕ್ ಅಲ್ಲಿ ತಗೊಂಡಾಗ ಇದ್ರ ಜೊತೆಲಿ ನಮ್ಗೆ ಸುಮಾರು ಕಾಯಿಲೆಗಳಾಗ್ಬೋದು ಅಥವಾ ಸುಮಾರು ನಮ್ಮ ಒಂದು ಬಾಡಿಯ ಇಂಬ್ಯಾಲೆನ್ಸ್ ಆಗ್ಬೋದು, ಸರಿ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಔಟ್ಟೇಕ್ ಮುಖಕ್ಕೆ ಮೇಲ್ಗಡೆಯಿಂದ ಏನೋ ಹಚ್ಚೋ ಬದಲು ಒಳಗಡೆ ತಗೊಳ್ಳೋ ಅಂತದನ್ನ ಜಾಸ್ತಿ ನಾವು ಮನಸ್ಸು ಕೊಟ್ಟು ತಗೊಳ್ಬೇಕು. ಮುಲೇಟಿ ಪೌಡರ್ ಅಷ್ಟೇ, ಇಲ್ಲಿ ಆರ್ಗ್ಯಾನಿಕ್ ಆಗಿರೋಂತ ಶುದ್ಧವಾಗಿರುವಂತ ಮುಲೇಟಿ ಪೌಡರ್ ಅನ್ನ ತಗೊಳ್ಳಿ, ಆಗ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ, ಈ ಜ್ಯೂಸು ತುಂಬಾನೇ ಚೆನ್ನಾಗಿದೆ. ಶುಂಠಿ ಹಾಕ್ಬೋದು, ಕಾಳ್ಮೆಣಸು, ಕ್ಯಾಪ್ಸಿಕಮ್ ಎಲ್ಲದರ ಆ ಒಂದು ಅರೋಮಾನೆ ಒಂದ್ ರೀತಿ ಚಂದ ಅನ್ಸುತ್ತೆ. ಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಕಾಲ ನಮಕ್ ಏನಾದ್ರೂ ಸೇರಿಸ್ಕೊಂಡು ಕುಡಿಬಹುದು. ಡಿಯರ್ ವಿವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಗೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. Bye bye.